ಇವತ್ತು MTR ರಸಮ್ ಪೌಡರ್ನ ಬಳಸಿ ತುಂಬ ಈಸಿಯಾಗಿ ಒಂದು ರಸಮ್ ಮಾಡ್ಕೊಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಒಂದು ಟೊಮೊಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಜೊತೆಗೆ ಇನ್ನು ಅರ್ಧ ಟೊಮೊಟೊನ ಇದಕ್ಕೆ ನಾನು ಸೇರಿಸ್ಕೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಕಾಲು ಕಪ್ಪಷ್ಟೇ ನಾನು ಬೇಳೆ ತಗೊಳ್ತಾ ಇದ್ದೀನಿ. 50 ಗ್ರಾಮ್ಗಿಂತನೂ ಸ್ವಲ್ಪ ಕಮ್ಮಿನೇ ಇದೆ. ಇದನ್ನ ನೀಟಾಗಿ ವಾಶ್ ಮಾಡಿ ಕುಕ್ಕರಿಗೆ ಸೇರಿಸೋಣ. ನೋಡಿ, ಬೇಳೆನ ವಾಶ್ ಮಾಡಿ ಸೇರಿಸಿದ್ದೀನಿ. ಈಗ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದೇ ಕಪ್ಪಲ್ಲಿ ನಾನು 3 ಕಪ್ಪಷ್ಟು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದು ನೀಟಾಗಿ ನೀರು ಸ್ವಲ್ಪ ನೀಟಾಗಿ ಕುದೀತಾ ಇರಲಿ. ಆಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 5 ರಿಂದ 6 ವಿಷಲ್ನ ನಾವು ತಗೊಳ್ಳೋಣ. ನೋಡಿ, ಕುದೀತಾ ಇದೆ. ನಾನು ಈ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಒಂದು 5 ವಿಷಲ್ ತಗೊಳ್ಳಿ ನೀಟಾಗೆ. ನೋಡಿ, ಇಷ್ಟು ಹುಣಸೆಹಣ್ಣನ್ನು ನಾನು ನೆನೆಯಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಲಿಡ್ ಓಪನ್ ಮಾಡಿದ್ದೀನಿ. ಈಗ ನೋಡಿ, ನೀಟಾಗಿ ಬೆಂದಿದೆ. ಈ ಟೊಮೊಟೊನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ, 1 ಟೇಬಲ್ ಸ್ಪೂನ್ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪ ಕೂಡ ಹಾಕ್ಕೊಬೋದು. ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಒಂದು 3 ಎಸಳು ಬೆಳ್ಳುಳ್ಳಿನ ನಾನು ಸಿಪ್ಪೆ ಸಮೇತ ಚಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನು ಕುಕ್ಕರ್ ತೊಳೆದಿರೋ ನೀರು ಕೂಡ ಹಾಕ್ಕೊಂಡು ನನಗೆ ಎಷ್ಟು ಹದ ಬೇಕು ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಆಗಲೇ ಹುಣಸೆಹಣ್ಣು ನೆನೆಸಿಟ್ಟಿದ್ನಲ್ಲ, ಅದನ್ನ ನೀಟಾಗಿ ಕಿವುಚಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸಾಂಬಾರು ಇದು ಕುದೀತಾ ಇದೆ ಬೇಳೆ. ಈಗ ಈ ರಸಮ್ ಪೌಡರ್ನ ನಾನು ಹಾಕ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಹಾಕ್ಕೊತಾ ಇದ್ದೀನಿ ಒಂದು ಪ್ಯಾಕೆಟ್. ನಾನು ಇದಕ್ಕೆ ಯಾವುದೇ ಜೀರಿಗೆ ಮೆಣಸನ್ನ ನಾನು ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇಲ್ಲ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆ. ನಾನು ನೋಡಿದ್ದೀನಿ. ಇದಕ್ಕೆ ಏನು ಎಕ್ಸ್ಟ್ರಾ ಇನ್ನೇನು ಹಾಕೋದು ಬೇಡ. ತುಂಬ ಚೆನ್ನಾಗಾಗಿದೆ. ನಾನು ಸ್ವಲ್ಪ ಖಾರ ಬೇಕು ಅನ್ನಿಸ್ತು, ಹಾಗಾಗಿ ನಾನು ಸ್ವಲ್ಪ ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಪ್ಯೂರ್ಲಿ ನಿಮ್ಗೆ ಆಪ್ಷನಲ್ಲು. ಬೇಕಂದರೆ ನೀವು ಕಾಳು ಮೆಣಸನ್ನ ಸ್ವಲ್ಪ ಪುಡಿ ಮಾಡಿ ಕೂಡ ಹಾಕ್ಕೊಬೋದು. ಕುದೀತಾ ಇದೆ ರಸಮು. ನಾನು ಸ್ವಲ್ಪ ಕೊತ್ತಂಬರಿ ಹಾಗೆ ಕುದಿನಾನ ಸ್ವಲ್ಪ ಹಾಕ್ಕೊಂಡು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ರಸಮ್ ರೆಡಿ ಆಯಿತು. ಘಮ ಘಮ ಅಂತ ಇದೆ. ಎಷ್ಟು ಚೆನ್ನಾಗಾಗಿದೆ. ಇನ್ನು ಇದು ತುಂಬ ಹೊತ್ತೇನು ಕುದಿಸ್ಬೇಡಿ, ಸಾಕಿದು. ಇಷ್ಟು ಕುದ್ರೆ ಇಷ್ಟೇ ಸಾಕು. ಈಗ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ. ಘಮ ಘಮ ಅಂತ ಇದೆ ನೋಡಿ.